ಆ, ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತದಂದ್ರೆ ಸಣ್ಣ ವಯಸ್ಸಿನಲ್ಲಿ ಆ, ಕೈಕಾಲು ನೋವು, ಬೆನ್ನು ನೋವು, ಕೀಲು ನೋವು ಅಥವಾ ವಿಪರೀತ ಆಯಾಸ ಕಾಣಿಸ್ಕೊಳ್ಳೋದು ತುಂಬಾ ಏನಾಗುತ್ತೆ ಸಾಮಾನ್ಯವಾಗಿಬಿಟ್ಟಿದೆ. ಇಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ವೈದ್ಯರು ಹೆಚ್ಚಾಗಿ ಶಿಫಾರಸು ಮಾಡುವಂತಹ ಒಂದು ಅತ್ಯುತ್ತಮವಾದಂಥ ಟ್ಯಾಬ್ಲೆಟ್ ಅಂತಂದರೆ ಅದು ಕ್ಯಾಲ್ಮ್ಯಾಜಿಕ್ HD ಅನ್ನುವಂಥ ಒಂದು ಟ್ಯಾಬ್ಲೆಟ್ ಅಂತ ಸ್ನೇಹಿತರೆ. ಹಾಗಾದರೆ ಈ ಮಾತ್ರೆ ಏನು, ಇದರಲ್ಲಿ ಯಾವೆಲ್ಲ ಒಂದು ಪೋಷಕಾಂಶಗಳಿರ್ತವೆ ಮತ್ತು ಇದನ್ನು ಯಾರೆಲ್ಲ ತೆಗೆದುಕೊಳ್ಳಬೇಕು ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ಕಂಪ್ನಿ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಕ್ಯಾಲ್ಮ್ಯಾಜಿಕ್ HD ಅನ್ನುವಂಥದ್ದು ಫೆಮುರಾ ಫಾರ್ಮಾ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡ್ತು ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಂಪೋಸಿಷನ್ ಬಂದುಬಿಟ್ಟು ಸ್ನೇಹಿತರೆ ಕ್ಯಾಲ್ಮ್ಯಾಜಿಕ್ HDಯಲ್ಲಿ ಅಂತಂದರೆ ಇದರಲ್ಲಿ ಇದೊಂದು ಅಂದರೆ ಈ ಒಂದು ಮೆಡಿಸಿನ್ ಇದೆಯಲ್ಲ ಕ್ಯಾಲ್ಮ್ಯಾಜಿಕ್ HD ಅನ್ನುವಂಥದ್ದು, ಇದು ರೋಗಿಗಳಿಗೆ ನೀಡುವಂಥ ಔಷಧಿ ಅಲ್ಲ. ಒಂದು ರೀತಿ ಅಂತಂದರೆ ಇದು ಟಾನಿಕ್ ಅಥವಾ ನ್ಯೂಟ್ರಿಸಿಟಿಕಲ್ ಅಂತ ಒಂದು ಉತ್ತಮವಾದಂಥ ಒಂದು ಸಪ್ಲಿಮೆಂಟ್ರಿ ಅಂತ ಕರೀತಾರೆ. ಅಂದರೆ ಆಹಾರ ಪೂರೈಕೆ ಅಂತ ಒಂದು ಮೆಡಿಸಿನ್ ಅಂತ ಕರೀತಾರೆ. ನಮ್ಮ ದೇಹಕ್ಕೆ ದಿನನಿತ್ಯ ಬೇಕಾಗುವಂತಹ ಒಂದು ಪ್ರಮುಖ ಅಂದರೆ ಕೊರತೆಯನ್ನು, ಪೋಷಕಾಂಶಗಳ ಕೊರತೆಯನ್ನು ಈ ಟ್ಯಾಬ್ಲೆಟನ್ನು ನೀಗಿಸ್ತದೆ. ಆ 3 ಪವರ್ಫುಲ್ ಘಟಕಗಳ ಅಂತರ ಮಾಲಿಕ್ಯೂಲ್ ನೇಮ್ ಅಂತ ನೋಡೋದಾದ್ರೆ ಮೊದಲನೇದಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ, ಇಕ್ವಾಲೆಂಟ್ ಟು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ, ಇಕ್ವಾಲೆಂಟ್ ಮ್ಯಾಗ್ನೀಷಿಯಂ, ವಿಟಮಿನ್ D3 ಇರುತ್ತೆ. ಈ ಒಂದು 3 ರೀತಿಯ ಒಂದು ಕಾಂಬಿನೇಷನ್ ಈ ಒಂದು ಕ್ಯಾಲ್ಮ್ಯಾಜಿಕ್ HDಯಲ್ಲಿ ಇರುತ್ತೆ ಸ್ನೇಹಿತರೆ. ಈ ಕ್ಯಾಲ್ಸಿಯಂ ಬಂದ್ಬಿಟ್ಟು ಇದೇನಾಗುತ್ತೆ, ನಮ್ಮ ಒಂದು ದೇಹದ ಮೂಳೆಗಳು ಅಥವಾ ಹಲ್ಲುಗಳು ಗಟ್ಟಿಯಾಗಿರಲ್ಲ ಕ್ಯಾಲ್ಸಿಯಂ ಬೇಕಾಗ್ತದೆ. ಮತ್ತು ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಆದರೆ ಏನಾಗುತ್ತೆ ಅಂತಂದರೆ ದೇಹ ಮೂಳೆಗಳಿಂದ ಕ್ಯಾಲ್ಸಿಯಂ ಸೆಳೆಯಲು ಆರಂಭಿಸುತ್ತೆ. ಇದರಿಂದ ಮೂಳೆಗಳ ಸವೆತ ಆಗುತ್ತೆ, ಅದನ್ನು ತಡೆಯಲು ಏನು ಮಾಡುತ್ತೆ, ಸಹಾಯ ಮಾಡುತ್ತೆ ಈ ಒಂದು ಕ್ಯಾಲ್ಸಿಯಂ HD ಅನ್ನೋ ಒಂದು ಟ್ಯಾಬ್ಲೆಟು. ಮತ್ತು ಮ್ಯಾಗ್ನೀಷಿಯಂ ಬಂದುಬಿಟ್ಟು ನಿಮಗೆ 100 mg ಸಿಗುತ್ತೆ. ಇದು ಮೂಳೆಗಳ ರಚನೆ ಬಲಪಡಿಸುವುದಲ್ಲದೆ ಏನು ಮಾಡುತ್ತಪ್ಪ ಅಂದರೆ ಮಾಂಸಖಂಡಗಳಂದರೆ ಮಸಲ್ಸ್ ಸೆಳೆತಕ್ಕೆ ಒಳಗಾಗದಂತೆ ತಡೆಯುತ್ತದೆ. ಮತ್ತು ಅಂದರೆ ಸ್ನಾಯುಗಳ ನಿರ್ಲಾತೆಗೆ ಇದು ಬಹಳ ಮುಖ್ಯ. ಮತ್ತು ಈ ಒಂದು ಇನ್ನೊಂದು ಕಾಂಬಿನೇಷನ್ನ ನೋಡಿದ್ರೆ ವಿಟಮಿನ್ D3 ಇರುತ್ತೆ. ಇದು 1000 ಇಂಟರ್ನ್ಯಾಷನಲ್ ಯೂನಿಟ್ ಇರುತ್ತೆ. ನಾವು ಎಷ್ಟೇ ಕ್ಯಾಲ್ಸಿಯಂ ತಿಂದರೂ ಕೂಡ ನಮ್ಮ ದೇಹ ಅದನ್ನು ಹೀರಿಕೊಳ್ಬೇಕಂತಂದರೆ ವಿಟಮಿನ್ D3 ಇರಬೇಕಾಗತ್ತೆ. ಈ ಮಾತ್ರೆಯಲ್ಲಿ ಉತ್ತಮ ಪ್ರಮಾಣ ಏನಾಗುತ್ತೆ ಅಂದರೆ ವಿಟಮಿನ್ D3 ಇರುವುದರಿಂದ ಕ್ಯಾಲ್ಸಿಯಂ ಅನ್ನೋ ಏನಾಗುತ್ತೆ ದೇಹಕ್ಕೆ ಚೆನ್ನಾಗಿ ಸೇರ್ತದೆ. ಇದು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಂಪೋಸಿಷನ್ ಮತ್ತು ಜೆನ್ರಿಕ್ ನೇಮ್ ಕಾಂಬಿನೇಷನ್ ಇರುವಂಥ ಮೆಡಿಸಿನ್ ಆಗುತ್ತೆ. ಮತ್ತು ಇದರ ಒಂದು ಉಪಯೋಗಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಉಪಯೋಗಗಳ ಒಂದು 3 ಉಪಯೋಗಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಬಂದುಬಿಟ್ಟು ಉಪಯೋಗ ಒಸ್ಟಿಯೋಪೋರೋಸಿಸ್ ಅಂತಂದರೆ ಮೂಳೆಗಳ ದೌರ್ಬಲ್ಯ. ಏನಾಗುತ್ತೆ ಅಂತಂದರೆ ವಯಸ್ಸಾದಂತೆಲ್ಲ ಏನಾಗುತ್ತೆ ಮೂಳೆಗಳೇನಾಗ್ತವೆ ಬೋನ್ಸ್ ಬಲಹೀನವಾಗ್ತದೆ. ಆ ಒಂದು ಬಲಹೀನ ಮತ್ತು ಆಗೋದನ್ನು ತಡೆಯಲು ಮತ್ತು ಮೂಳೆಗಳ ಸಾಂದ್ರತೆ ಏನಾಗುತ್ತೆ ಹೆಚ್ಚಿಗೆ ಆಗಬೇಕಾಗತ್ತೆ. ಈ ಮೂಳೆಗಳ ಒಂದು ಬಲೆಯನ್ನು ಸ್ಟಾಪ್ ಮಾಡಿ ಮತ್ತು ಈ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಒಂದು ಮೆಡಿಸಿನ್ ಏನಾಗುತ್ತೆ ಕ್ಯಾಲ್ಮ್ಯಾಜಿಕ್ HD ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮೆಡಿಸಿನ್ ನೇಮ್ ಮಾಡಿ ಡಾಕ್ಟ್ರು ಬರೆದು ಕೊಡ್ತಾರೆ. ಮತ್ತು ಎರಡನೇ ಉಪಯೋಗ ಬಂದುಬಿಟ್ಟು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಇದು ಹೆಲ್ಪ್ ಆಗುತ್ತೆ. ಅಂತಂದರೆ ಈ ಪ್ರೆಗ್ನೆಂಟ್ ಟೈಮಲ್ಲಿ 12 ವಾರಗಳ ನಂತರ ಏನು ಮಾಡ್ತಾರಪ್ಪ, ಹೊಟ್ಟೆಯಲ್ಲಿರುವಂಥ ಮಗುವಿನ ಬೆಳವಣಿಗೆ ಮತ್ತು ತಾಯಿಯ ಆರೋಗ್ಯಕ್ಕೆ ಏನು ಮಾಡ್ತಾರೆ ವೈದ್ಯರು ಏನು ಮಾಡ್ತಾರೆ ಈ ಒಂದು ಮೆಡಿಸಿನನ್ನು ಏನು ಮಾಡಿದ್ರೆ ಹೆಚ್ಚಾಗಿ ಬರೆದು ಕೊಡ್ತಾರೆ. ಮತ್ತು 3ನೇ ಉಪಯೋಗ ಬಂದುಬಿಟ್ಟು ಮಾಂಸಖಂಡಗಳ ಸೆಳೆತ ಅಂದರೆ ಮಸಲ್ ಕ್ರ್ಯಾಂಪ್ಸ್. ಪದೇ ಏನಾಗುತ್ತೆ ಕಾಲು ಹಿಡ್ಕೊಂಡಂಗೆ ಆಗುತ್ತೆ ಅಥವಾ ಒಂದು ಈ ಮಸಲ್ಸ್ ಪೇನ್ ಇರುತ್ತೆ. ಇದನ್ನು ಸರಿಪಡಿಸಲು ಏನು ಮಾಡ್ತಾರೆ ಮ್ಯಾಗ್ನೀಷಿಯಮ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಇದು ಒಂದು ಟ್ಯಾಬ್ಲೆಟ್ ಈ ಒಂದು ಮೆಡಿಸಿನಲ್ಲಿ ಮ್ಯಾಗ್ನೀಷಿಯಮ್ ಇರೋದರಿಂದ ಏನು ಮಾಡ್ತದೆ ಅದು ಈ ಮಾಂಸಖಂಡಗಳ ಕ್ರ್ಯಾಂಪ್ಸ್ ಇರುತ್ತಲ್ಲ ಕಡಿಮೆ ಮಾಡ್ತಾ ಬೇಗ ಗುಣಪಡಿಸುತ್ತದೆ. ಮತ್ತು 4ನೇ ಉಪಯೋಗ ಬಂದುಬಿಟ್ಟು ಸುಸ್ತು ಮತ್ತು ವಿಟಮಿನ್ ಕೊರತೆ. ಅಂದರೆ
ಈ ಒಂದು ಸೂರ್ಯನ ಬೆಳಕಿಗೆ ಹೆಚ್ಚಾಗಿ ಒಡ್ಡಿಕೊಳ್ಳೋದ್ರಿಂದ ವಿಟಮಿನ್ D3 ಕೊರತೆ ಉಂಟಾಗ್ತದೆ ಅಂತಂದರೆ ಈ ಕೆಲವೊಬ್ಬರಿಗೆ ಏನಾದರೂ ವಿಟಮಿನ್ D3 ಕೊರತೆ ಅಂದರೆ ಅವರು ಸೂರ್ಯನ ಬೆಳಕಿಗೆ ಬರೋಂಗಿಲ್ಲ, ಅವರು ಸೂರ್ಯನ ಬೆಳಕು ಅವರು ಹಿಡಿಯಂಗಿಲ್ಲ ಜಾಸ್ತಿ. ಅದನ್ನು ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ನಡೀತಿರುತ್ತೆ. ವಿಟಮಿನ್ D3 ಏನು ಮಾಡುತ್ತೆ, ಈ ಒಂದು ಟ್ಯಾಬ್ಲೆಟಲ್ಲಿ ಇರೋದ್ರಿಂದ ಅಥವಾ ಏನು ಡೈಟ್ರಿಷನ್ ಯಾರಿಗೆ ವಿಟಮಿನ್ ಕೊರತೆ ಇರುತ್ತಲ್ಲ ಅವ್ರಿಗೆ ಏನು ಮಾಡ್ತಾರೆ, ಈ ಒಂದು ಮೆಡಿಸಿನನ್ನು ಕೊಡ್ತಾರೆ ಸ್ನೇಹಿತರೆ. ಡೋಸೇಜ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಒಂದು ಡೋಸು ಅಡ್ವೈಸರ್ ಬೈ ದ ಡಾಕ್ಟರ್ ಮಾತ್ರ ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಕಂಡೀಷನ್ ಮೇಲೆ ಪೇಷಂಟ್ ಕಂಡೀಷನ್ ಮೇಲೆ ಏನು ಮಾಡೋದು, ಅದೊಂದು ಯಾವ ರೀತಿ ಮೆಡಿಸಿನ್ ರೆಸ್ಪಾಂಡ್ ಆಗುತ್ತಲ್ಲ ಅದ್ರ ಮೇಲೆ ಏನಾಗುತ್ತೆ ಈ ಒಂದು ಮೆಡಿಸಿನ್ ಹೋಗ್ತಾ ಇರೋದು. ಈ ಲಾಂಗ್ ಟರ್ಮಿಗೆ ಈ ಒಂದು ಮೆಡಿಸಿನ್ ಯೂಸ್ ಮಾಡೋದಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಒಂದು ಯಾವುದೇ ಮಾತ್ರೆ ಇರಲಿ ಏನಾಗುತ್ತೆ ಅಂತಂದರೆ ಅದನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ನಿಮಗೆ ಕೂಡ. ಕ್ಯಾಲ್ಮ್ಯಾಜಿಕ್ HD ಏನು ಮಾಡಿ ಸಾಮಾನ್ಯವಾಗಿ ದಿನಕ್ಕೆ 1 ಬಾರಿ ತೆಗೆದುಕೊಳ್ಳ ಹೇಳ್ತಾರೆ. ಮುಖ್ಯವಾಗಿ ವಿಷಯ ಏನಂತಂದರೆ ಇದನ್ನು ಊಟದ ನಂತರ 1 ಲೋಟ ನೀರಿನೊಂದಿಗೆ ತೆಗೆದುಕೊಳ್ಬೇಕಾಗುತ್ತೆ, ಅಥವಾ ಖಾಲಿ ಹೊಟ್ಟೆಲಿ ಏನು ಮಾಡಬಾರ್ದು, ತೆಗೆದುಕೊಳ್ಬಾರ್ದು ಈ ಒಂದು ಮೆಡಿಸಿನ್. ಮತ್ತು ಈ ಮಾತ್ರೆ ಏನೇ ಮಾಡೋದು ಕಡಿಬಾರ್ದು ಮತ್ತು ಪುಡಿ ಮಾಡಬಾರ್ದು, ಹಾಗೆಯೇ ಹೋಲ್ ಟ್ಯಾಬ್ಲೆಟನ್ನು ನುಂಗಬೇಕಾಗತ್ತೆ. ನೀವು ಹೆಚ್ಚಿನ ಮಾಹಿತಿ ಏನು ಮಾಡಬೇಕು, ಡಾಕ್ಟ್ರನ್ನ ಸಲಹೆಯನ್ನು ಪಡೆಯತಕ್ಕದ್ದು ಸ್ನೇಹಿತರೆ. ಮತ್ತು ಅಡ್ಡ ಪರಿಣಾಮಗಳು ಇರ್ತಾವೆ ನಿಮಗೆ, ಅಷ್ಟು ನಿಮಗೆ ಸಾಮಾನ್ಯವಾಗಿ ಏನಾಗುತ್ತದೆ ದೊಡ್ಡ ಸೈಡ್ ಎಫೆಕ್ಟ್ ಆಗೋಲ್ಲ. ಕೆಲವೊಬ್ಬರಿಗೆ ಏನಾಗ್ಬೋದು, ಸೈಡ್ ಎಫೆಕ್ಟ್ ಆಗ್ಬೋದು, ಅಷ್ಟೇನು ತೊಂದರೆ ಇಲ್ಲ. ಇನ್ ಕೇಸ್ ಸೀರಿಯಸ್ ಅನಿಸಿದ್ರೆ ಮೆಡಿಸಿನ್ ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾನೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.